ಇನ್ನು ಬೆಂಗಳೂರು ಸೇರಿದಂತೆ ಒಟ್ಟು 7 ಜಿಲ್ಲೆಗಳಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ ರೇಡ್ ಆಗಿದೆ. ಅದರಲ್ಲೂ ಹಾಸನದಲ್ಲಿ ಎಡಬ್ಲ್ಯೂ ಸತ್ಯನಾರಾಯಣ್ ಅಂತ ಅವ್ರ ಮನೆ ಮುಂದೆ ಭಾರಿ ಹೈಡ್ರಾಮಾ. ಬೆಳಗ್ಗೆ 5:15ಗೆ ಹೋಗಿದ್ದಾರೆ ಲೋಕಾಯುಕ್ತ ಪೊಲೀಸರು. ಬಾಗಿಲೇ ತೆಗೆದಿಲ್ಲ. ಇವರೆಷ್ಟು ಪ್ರಯತ್ನ ಪಟ್ಟರೂ ಬಾಗಿಲು ತೆಗೆದಿಲ್ಲ. ಬಿಲ್ಡಿಂಗ್ ಹತ್ತಿ ಕಿಟಕಿ ಬಡಿದು ಕೂಗಿದ್ರೂ ಸುಮ್ಮನಿತ್ತು ಕುಟುಂಬ. ಮನೆ ಬಾಗಿಲು ಒಡೆದು ಪ್ರವೇಶಿಸೋದಕ್ಕೆ ಮುಂದಾಗ್ತಾರೆ ಪೊಲೀಸರು. ಕೊನೆಗೆ ಲೋಕಾಯುಕ್ತದವರು ಮನೆ ಒಳಗಡೆ ಇದ್ದಾರೆ ಅಂತ ಗೊತ್ತು, ತೆಗಿತಾ ಇಲ್ಲ ಬಾಗಿಲು. ಮನೆ ಬಾಗಿಲು ಒಡೆದು ಬರ್ತೀವಿ ಅಂದಮೇಲೆ 2 ಗಂಟೆಯ ಬಳಿಕ ಮನೆ ಬಾಗಿಲನ್ನು ಅಧಿಕಾರಿ ಕುಟುಂಬ ತೆಗೆದಿದೆ. ಹಾಸನದ ರಕ್ಷಣಾಪುರಂನಲ್ಲಿರ್ತಕ್ಕಂಥ ನಿವಾಸದ ಬಳಿ ಈ ಹೈಡ್ರಾಮಾ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಕೊನೆಗೆ ಅವ್ರ ಮನವೊಲಿಕೆ ಮಾಡಿ ಬಾಗಿಲು ತೆಗೆಸಿದ ಹೆಂಗೆ ಲೋಕಾಯುಕ್ತ ಅಧಿಕಾರಿಗಳು? ಸತ್ಯನಾರಾಯಣ್ ಕೂಡ ಮನಲೇ ಇದ್ರ, ಡೀಟೇಲ್ಸ್ ಏನಿದೆ? ಅರವಿಂದ್, ಏನು ಆದಾಯಕ್ಕೆ ಮೀರಿ ಆಸ್ತಿ ಗಳಿಸಿದಂಥ ಆರೋಪಗೂ ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿರ್ತಕ್ಕಂಥದ್ದು. ಹಾಸನದ ಮಹಾನಗರ ಪಾಲಿಕೆ ಇಂಜಿನಿಯರ್ ಆಗಿರತಕ್ಕಂತಹ ಸತ್ಯನಾರಾಯಣ ಎಂಸಿ ಅವರ ಮನೆಗೆ ಬೆಳಗ್ಗೆ ಲೋಕಾಯುಕ್ತದ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಕ್ಷಣಾಪುರಂನಲ್ಲಿರ್ತಕ್ಕಂತಹ ಸತ್ಯನಾರಾಯಣ ಎಂಬುವರ ಮನೆ. ಬೆಳಗ್ಗೆ ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಕುಮಾರ್, ಇನ್ಸ್ಪೆಕ್ಟರ್ ಶಿಲ್ಪಾ ನೇತೃತ್ವದಲ್ಲಿ ಸುಮಾರು 16 ಸಿಬ್ಬಂದಿ ಬಂದು ದಾಳಿಯನ್ನು ಮಾಡ್ತಾರೆ. ಆಗ ದಾಳಿಯನ್ನಂತ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಾಗಿಲನ್ನು ತೆಗೆಯುವಂತೆ ಅವ್ರಿಗೆ ಸೂಚನೆಯನ್ನು ಕೊಡ್ತಾರೆ. ಆದರೆ ಎಷ್ಟೇ ಅವರು ಬಾಗಿಲನ್ನು ಬಡಿದರೂ ಸಹ ಅವರು ಬಾಗಿಲನ್ನು ತೆರೆಯೋದಿಲ್ಲ. ನಂತರ ಆ ಕಾಂಪೌಂಡ್ ಹತ್ತಿ ಅದರಿಂದ ಮೇಲ್ಭಾಗದಲ್ಲಿ ಹೋಗಿ ಕಿಟಕಿಗಳನ್ನು ಸಹ ಬಡಿತಾರೆ. ಆ ಬಳಿಕೂ ಸಹ ಅವರು ಬಾಗಿಲನ್ನು ತೆರೆಯಲ್ಲ. ಕಡೆಗೆ ಒಂದು ವಾರ್ನಿಂಗನ್ನು ಮಾಡ್ತಾರೆ. JCB ಅನ್ನು ತರಿಸಿ ನಾವು ಡೋರನ್ನು ಮುರಿತೇವೆ, ಇಲ್ಲಾಂದರೆ ಗ್ಯಾಸ್ ಕಟ್ಟರ್ನಿಂದ ಡೋರನ್ನು ಕಟ್ ಮಾಡ್ತೀವಿ ಲಾಕನ್ನು ಅಂತೇಳಿ ಎದುರಿಸಿದ್ರು ಸಹ ಬಾಗಿಲು ತೆರೆಯಲ್ಲ. ಕಡೆಗೆ ಏನು ಸತ್ಯನಾರಾಯಣ ಅವರ ಸಹೋದರಿ ಬಂದು ಅವರು ನೆಂಟರೆಸ್ಟ್ ಏನಿದ್ದಾರೆ ಅವರೆಲ್ಲರಿಗೂ ಸಹ ಫೋನ್ ಮಾಡ್ತಾರೆ. ಯಾಕೆಂದರೆ ಸತ್ಯನಾರಾಯಣ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಹಾಗಾಗಿ ಅವರ ಮನೆಯವರು ಎಲ್ಲರಿಗೂ ಕರೆ ಮಾಡಿ ಆ ನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹೆಚ್ಚು ವಾರ್ನಿಂಗನ್ನು ಯಾವಾಗ ಅವರು ಮಾಡಿದ್ರು ಆಗ ಅವರ ಸಹೋದರಿಯ ಮನವಿ ಮೇರೆಗೆ ಕಡೆಗೆ ಬಾಗಿಲನ್ನು ಅವರ ಪುತ್ರ ತೆರೆದಿರ್ತಕ್ಕಂಥದ್ದು. ಕಳೆದ 1 ಗಂಟೆಯಿಂದಲೂ ಸಹ ಈಗ ಮನೆಯೊಳಗೆ ಸಂಪೂರ್ಣವಾಗಿ ಶೋಧ ಕಾರ್ಯವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗ 1 ಗಂಟೆಯಿಂದ ಅವರು ಕಳೆದ 1 ಗಂಟೆಯಿಂದ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣ.